ಆಯ್ 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 ಅವ ಎಮ್ಮೆಲ್ಲೆ ಅವ ವಕೀಲ ಅನ್ನತ್ತ ಏ ಹುಚ್ಚಿ ನಿನಗ ಕೋರ್ಟ್ನಾಗ ಹೇಳಕ್ ನಾ ಕಳಿಸಿದ ಇಲ್ಲಿ ಆಯ್ ಅಂದ್ರೆ ಹಂಗ ಆಯ್ 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 ಏ ರೊಕ್ಕ ಕೊಡ್ತೀಯ ಅನ್ನೋದತ್ತ ನಡಿ ಹಂಗ ಒಳಗೆ ಕೋರ್ಟ್ನಾಗ ಅನ್ನತ್ತ ಇಂಥ ರಾವಣ ಮಾಸ್ತರ್ ಇವತ್ತು ನಾನು ಕೂಡ ಬೆಳಗನ ಅಂದ್ರೆ ಹೊತ್ತು ನೋಡಿ ಆಯ್ ಆಯ್ ಈಗ ರೇಖೆ ಇವತ್ತು ನನ್ನ ಹೊಡಿ ನಂಬು ನಂಬಲು ಮನವೇ ಹಂಬಲಿಸಿ ಕೆಡಬೇಡ ಶ್ರೀ ಸಂಬಲ ನಮಗೆ ನಂಬಿಕೆ ಕಾರಣ ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ ದೇವರನ್ನ ಕೆಣಕಿ ಜಗತ್ತದಾಗ ಬದುಕ್ಯಾರು ಉಳಿದಿಲ್ಲ ಅಂತೇಳಿ ಮಹಾತ್ಮ ಹೇಳ್ಯಾರ. ನಾವು ಎಷ್ಟೇ ಸೂರುಗಳು ಇದ್ರೂ ದೇವರ ಮುಂದೆ ನಿಂತು ಎದುರಾಡಬಾರ್ದಂತಾರ. ದೇವರ ಮುಂದೆ ನಿಂತು ನಾವು ಎದುರಾಡದೇವಂದ್ರೆ ಅದು ಉಗ್ರಗಳು ತೆರಿತದ ನಾವು ಯಾವಾಗ ನಾಶ ಆಗ್ತಾ ಹೇಳಕ್ ಬರೋದಿಲ್ಲ ಅಂತ ಹೇಳ್ತಾರೆ. ದೇವರಿಗೆ ನಂಬಿ ನಡೆದೇವಂದ್ರ ದೇವರಿಗೆ ನಾವು ನಂಬಿ ನಡೆದೇವಂದ್ರೆ ಎಂತ ಪ್ರಸಂಗ ಬಂದ್ರು ನಮ್ಮನ್ನ ಕೈ ಎತ್ತಿ ಮ್ಯಾಕ್ ಹಿಡಿತಾನ ಅಂತ ಹೇಳ್ತಾರೆ. ಇನ್ನ ಒಂದು ಹೇಳ್ಯಾರ. ಮತ್ತೇನ್ ಹೇಳ್ಯಾರಿಪ್ಪ? ಬಳ್ಳಿ ಗುರುಡರ ಕೂಡಿ ಹಳ್ಳವನ್ನು ಬಿದ್ದಂತೆ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಒಂದಿಲ್ಲದೊಡೆ. ನೋಡ್ರಿ ನೀವೆಲ್ಲ ಲಕ್ಷ ಏನ್ ಹೇಳ್ಯಾರವರು? ಒಳ್ಳೆಯ ಗುರುವಿನ ಉಪದೇಶ ಒಂದಿಲ್ಲದೊಡೆ ಎಲ್ಲಿರುವುದು ಮುಕ್ತಿ ಸರ್ವಜ್ಞ ಅಂತ ಹೇಳ್ಯಾರವರು ಮಹಾತ್ಮರು. ನಾವು ಜಗತ್ತದಾಗ ಬೆಳಿಬೇಕಾಗಿತ್ತಂದ್ರ ಒಂದು ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತಂದ್ರ ಏನ್ ಕಾರಣ? ಒಳ್ಳೆ ಗುರುವಿನ ಸಂಘ ನಾವು ಮಾಡ್ದೇವಂದ್ರೆ ಮೋಕ್ಷಕ್ಕೆ ಹೋಗ್ಲಾಕ್ ಬರ್ತದಂತ ಹಿಂಗ ಸರ್ವಜ್ಞ ವಚನ ಪೀಠಿಕ ಇಟ್ಟು ಮಾತು ಹೇಳ್ಯಾರಮ್ಮ. ಇಟ್ಟೋತನ ನೀ ಶಿಷ್ಯನ ಬದಲು ಬೆಳೆಸಿ ಮಾತು ಹೇಳಿದ್ರ ಅವ್ರು ಮಾಡ್ತಾರ. ಶಿಷ್ಯಂದು ಒಂದರೆ ಒಂದು ಪೀಠಿಕ ಇಟ್ಟು ಮಾತು ಹೇಳದ ಏನು ಇಲ್ಲಿ ಎಲ್ಲ ಏನು ಕೂತವ್ರು ಹುಚ್ಚ ಏನು ಮಗನ ಹಾಡ ಹುಚ್ಚದಿನ. ನೀವೆಲ್ಲ ಹಿರಿಯರಾದ್ರಿ ಒಂದು ಮಾತು ಹೇಳದ. ಏನ್ ಹೇಳಿದ್ರಿ? ಪರಸು ಮಾಸ್ತರ ಬಾಯಿ ಒಳಗ ಚಂದ್ರಮ ಅದಾನ. ತುಂಬಿದ ಬಾಯಿಗೆ ಚಂದ್ರಮನ್ ನೆಳ ಬಿದ್ದದ. ಅವಾಗ ಬಾಯಿ ತಿಳ್ಕೊತತ್ತ. ಬಾಯಿ ಯಾಕೆ ತಿಳ್ಕೊತತ್ತ? ಚಂದ್ರಮ ನನ್ನೊಳಗೆ ಅದಾನ ಅಂತೇಳಿ ಬಾಯಿ ತಿಳ್ಕೊತತ್ತ. ಬಾಯಿ ಇದು ಅಜ್ಞಾನದ. ಹಿಂಗ ತಿಳ್ಕೊಳ್ಳೋದು ಗರ್ಜಿಲ್ಲತ್ತಾರ ಅವ್ರು ನಮ್ರ ಅವ್ರು ಅಂತಾರ. ಹಿಂಗ ತಿಳ್ಕೊಳ್ಳೋದು ಗರ್ಜಿಲ್ಲ. ಚಂದ್ರಮ್ಮ ಸಣ್ಣವದನ ಬಾಯಿ ನನ್ನೊಳಗೆ ಅದನ್ನ ಜಗತ್ತಿ ತಿರುಗಿ ಬಂದಿನ ನನ್ನ ಶಾಣೆ ಯಾರು ಹಿಂಗ ತಿಳ್ಕೋಬೇಡ. ಇದು ಉಟ್ಟಿಗೆ ರಾಹುಲ್ ಮಾಸ್ತರ ಇತ್ತಿತ್ತಲಾಗ ತಯಾರಾಗಿರ್ಬೇಕಾರೆ ನಿಮ್ಮಂತವ್ರನ್ನ ಕರಿ ಹರಿಲಿಕ್ಕೆ ತಯಾರಾಗ್ಯದ ಅಂತ ಹೇಳ್ದವ. ಏ ರಾಹುಲ್ ಮಾಸ್ತರ ನೀ ಮಾತಾಡೋ ಮಾತು ಹೆಂಗ ಹೇಳ ನಿನಗೊಂದು ಮಾತ ಊರ್ ಮಗ್ಲ ಒಂದು ಬಾವಿ ಇತ್ತ. ಬಾವಿ ತುಂಬಿದ್ದ ಮಳೆಗಾಲದಾಗ ಬಾವಿ ತುಂಬಿತ್ತು. ಮುಲ್ಲಾ ನಸಿಕಿನಾಗ ಎದ್ದ ನಮಾಜ್ ಹೋಗೋ ಟೈಮಕ್ಕ ಇಲ್ಲ ಮ್ಯಾಳಿಗೆ ಮೇಲೆ ಹಾದಿ ಹೋಗೋದು. ಹಾದಿ ಹಿಡ್ದ ಮುಲ್ಲಾ ಹೋಗ್ ಮುಲ್ಲಕ್ಕ ಇಲ್ಲೇ ಕೂತ ಬಡಿಗಿಲೇ ಹೋದ ಮಾತಿ ಹೇಳ್ತಿರ್ತೇವು. ಹೊಳ್ಳಿ ನೋಡ್ದ ಬಾಯಿ ತುಂಬಿಟ್ಟ ಮಗರಿತ್ತ. ಇಸ್ಲಾಂ ಧರ್ಮದವರು ಚಂದ್ರಮನ ಮೇಲೆ ಪ್ರೀತಿ ಬಾಳ. ಏನವರು ಚಂದ್ರಮನ ಮೇಲೆ ಪ್ರೀತಿ ಬಾಳ. ಹಣಿಕೆ ಹಾಕಿ ನೋಡ್ದ ಬಾಯಾಗ ಚಂದ್ರಮ ಕಂಡ. ಅವಾಗ ಆ ಮನುಷ್ಯ ತಿಳ್ಕೊಂಡ ಚಾಂದ ಭೌಡಿ ಮೇ ಗಿರ್ ಗಯ ಅಂದ. ಚಂದ್ರಾಮ ಬಾಯಾಗಿ ಬಿದ್ದ. ನೋಡಿ ಹಂಗೆ ಹಿಂಗ ಹೋಗುದು. ಇವನ ಕಣಮುಟ್ಟ ನೋಡಿ ನಾ ಹೆಂಗ ಹೋಗ್ಬೇಕು, ಇವನು ತೆಗೆದು ಹೋಗ್ಬೇಕಂತ. ಚಂದ್ರಾಮನ ತೆಗೆದು ಹೋಗ್ಬೇಕು. ಚಂದ್ರಾಮನ ತೆಗೆದು ಹೋಗ್ಬೇಕಂತೇಳಿ ಮನೆಗೆ ಹೋಗಿ ಒಂದು ಕುಡಿಗೆಲ ಹಗ್ಗ ತಗೊಂಡು ಬಂದ. ಕುಡಿಗೆಲಕ್ಕೆ ಹಗ್ಗ ಕಟ್ಟಿ ಬೀಸಿ ಬಾಯಾಗ ಕುಡುವಲ್ಲ ಒಗದ. ಬೀಸಿ ಬಾಯಾಗ ಕುಡುವಲ್ ಹೋಗದ ಜಗ್ಗಾಡಕಂತ ಯಾಕಡೆ ಕುಡುವಲ್ ಕೈಟಿಗೆ ಬೀಳೋತು. ಹೆಂಗ ಮಾಡ್ಬೇಕು ಮ್ಯಾಲ ನಿಂತಾನ. ಚಂದ್ರಮ್ಮ ಕೈ ಹಿಡಿಯಲ್ಲ ಅಂತ ಐಸಾ ಪಕ್ಕಡೋಲ್ಲ ಅಂತ ಯಾಕಡೆ ಕೈ ಹತ್ತೋದು ತಿರುವಾಡಿ ದಂಡಿಗೆ ತಿರುವಾಡ್ಕೊತ ಬರೋದ್ರಾಗ ಒಂದು ಬೇರಿಗೆ ಕುಡುವಲ್ಲ ಕಟ್ಟು ಹಗ್ಗ ಜಗದ ಹಗ್ಗ ಟೈಟ್ ಆಯ್ತು. ಅವಾಗ ಮ್ಯಾಲ ನಿಂತು ಮುಲ್ಲ ಅಂದ ಈಗ ಚಂದ್ರಮ್ಮ ಕೈ ಹಿಡ್ದಂತ ಅತಾನ ಮ್ಯಾಲ ನಿಂತು ಐಸಾ ಪಕ್ಕಡು ಅಲ್ಲ ಅಂತ ಹಂಗೆ ಜಗ್ಗಿ ಹೊಡಿಲಕತ್ತ. ಹಗ್ಗದ ತಾಕತ್ ಕಡಿಮೆ ಆಯ್ತು, ಮುಲ್ಲನ ತಾಕತ್ ಹೆಚ್ಚಾಯ್ತು. ನಟ್ ನಡ್ಬರ್ಕ ತಟ್ಟನೆ ಹಗ್ಗ ಇತ್ತು ಹಂಗಾತು ಬಾಯಿ ಮೇಲೆ
ಫುಲ್ಲ ಮ್ಯಾಲ ಚಂದ್ರಮ್ಮ ಕಂಡ ಯಾನತ್ತಂದ್ರಿ ಅವ ಚಾಂದ್ ಉಪ್ಪರ ಆಗ ಯಾವ್ದತ್ತು ಚಂದ್ರಮ್ ತೆಗೆ ಬರದ ನೀವು ಚಂದ್ರಮ್ಮನ ತಗದಾನ ಹೆಂಗ್ರಿ ಅವ ಹಾ ಇಲ್ಲ ಚಂದ್ರಮ್ಮ ಆಕಾಶ ಕೇಸದನ ಆಕಾಶದಾಗ ಅದಾನ ಚಂದ್ರಮ್ಮನ ನೆಳ್ಳ ಅಟ್ಟೆ ನೀರಾಗಿ ಬಿದ್ದದ ಹೌದ್ ಹೌದು ಇದರಂತೆ ರಾಹುಲ್ ಮಾಸ್ತರ ಗುರು ಶಿಷ್ಯರದೇನು ವಾದ ಮಾತಾಡಿದ ನೋಡ ಹಾ ಹಾ ನಿನ್ನ ವಾದ ಹೆಂಗಾಯ್ತಂತ ಕೇಳಿದ್ರೆ ಚಂದ್ರಮ್ಮ ಆಕಾಶದಾಗ ಅದಾನ ಬರೇ ಕಾಲೇ ಕುಡುವಲ್ಲ ನೀರಾಗ ಹೋಗೋದು ಹಗ್ಗ ಹರ್ಕೊಂಡು ಹಂಗಾತಿ ಬಿದ್ದ ಹಂಗಾಯ್ತು ನಿಮ್ಮ ಬರೀ ಹೌದ್ ಹೌದು ಜಗತ್ತದ ಒಳಗೆ ಗುರುವಿನಕ್ಕಿಂತ ದೊಡ್ಡ ವಸ್ತು ಯಾವುದು ಇಲ್ಲ ಇಲ್ಲ ಹೇಳ್ತಾರ ಮಹಾತ್ಮರು ಏನ್ ಹೇಳಿರಿಪ್ಪ ಗುರು ನಗರು ಅಧಿಕಂ ಅಂತ ಹೇಳ್ತಾರ ಅವ್ರು. ಹೌದ್ ಹೌದು ಗುರುವಿನ ಅಪ್ಪಣೆ ಇಲ್ಲಾರ್ದೇನೆ ಒಂದು ಗಿಡದ ಸಹಿತ ತಪ್ಪು ಒಂದು ಹುಲ್ಲ ಕಡ್ಡಿನ ಅಳಿಗಾಡ್ಲಾಕ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳ್ತದ ಹೌದ್ ಹೌದು ಗುರುವಿನ ಹಸ್ತ ಯಾವನಿಗೆ ಮೂಡ್ತದ ನೋಡು ಹಾ ಹಾ ಅವ ಜಗತ್ತದಾಗ ದೇವರಾಗ್ಲಾಕ ಬರ್ತದ ಅಂತ ಹೇಳಿ ಮಹಾತ್ಮ ಹೇಳ್ಯಾರ ಹೌದ್ ಹೌದು ಇಂಥ ವಿಷಯಗಳನ್ನ ಮಂದಿ ಮನಸ್ಸು ಆನಂದ ಆಗಿ ಹೋಗುತ್ತಿರ್ಬೇಕ ಹೌದು ಹಂಗ ವಿಷಯ ಬಿಡಿಸ್ಬೇಕ ಗುರುವಿನ ಮುಟ್ಟಿ ಹಾ 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 ಗುರುವಾದವರು ಈ ಭೂಮಿ ಮೇಲೆ ಅದಾರೆ ಮಾಸ್ತರ ಆ? ಗುರುವಿನ ಮುಟ್ಟಿ ಗುರುವಾದವ್ರು ಯಾರಾದ್ರೂ ಈ ಭೂಮಿ ಮೇಲೆ ಗುರುವಿನ ಮುಟ್ಟಿ ಗುರುವಾದವರು ಈ ಭೂಮಿ ಮೇಲೆ ಯಾರದಾರ ಒಂದು ಮಾತು ಹೇಳಕ್ಕಿಂತ ಮೊದಲ ಒಂದು ವಿಷಯ ಹೇಳೋದದ ಹಾ ಏನ್ರಿಪ್ಪ ನೀ ಎಮ್ಮೆಲೆನ ಬೆನ್ನ ಹತ್ತು ಹೋಗಿ ಎಮ್ಮೆಲ್ಲೆ ಕಡೆ ನೀ ಆಮದಾರ್ನ ಬೆನ್ನ ಹತ್ತು ನಿನ್ನ ಆಮದಾರ್ ನಾವ ಮಾಡುದಿಲ್ಲ ಹಾ ಹಾ ಯಾಕೆ ನಿನ್ನ ಆಮದಾರ್ನ ಮಾಡುದಿಲ್ಲ ಹಾ ಮತ್ತೆ ನಿನ್ನೆ ಆಮದಾರ್ ನಾವ ನಿನ್ನೆ ಎಮ್ಮೆಲೆ ಮಾಡ್ದ ಅವ ಯಾರು ಮಾಡ್ಬೇಕು ನಿನ್ನ ಕಾರ್ ಹೊಡಿಬೇಕು ನಾವು ಹೌದು ಇಲ್ಲ ನಿನ್ ಎಲ್ಲಿಡವ ಮತ್ತೆ ನಿನ್ ಹಿಂದೆ ಬೆನ್ನ ಹಚ್ಕೊಳ್ಳ ಹೌದು ಹಿಂದೆ ಬೆನ್ನು ಹತ್ತುದು ನಿನ್ನ ಹಿಂದೆ ಅವ ಬೆನ್ನ ಹಚ್ಕೋತಾನ ಖರೆ ಗುರುನಾಥ ಹಂಗ ಮಾಡುದಿಲ್ಲ ಗುರುನಾಥನ ಕೆಲಸ ಏನ್ರಿ ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆತ್ಮ ಶುದ್ಧ ಇಟ್ಟುಕೊಂಡ ಅವ್ರ ಬೆನ್ನು ಹತ್ತು ಗುರುನಾಥ ನನಗೆ ಎಲ್ಲ ನೀನೇ ಅಂತ ಹೇಳಿ ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡದಂದ್ರ ತನ್ನಂಗ ಮಾಡ್ಕೊಳ್ಳುವಂತ ಏಕೈಕ ವ್ಯಕ್ತಿ ಯಾರು ಇದ್ರ ಅದು ಸದ್ಗುರುನಾಥ ಮಾತ್ರ ತನ್ನಂಗ ಮಾಡ್ಕೊತಾರ ಮತ್ತೊಬ್ರು ಯಾರು ತನ್ನಂಗ ಮಾಡ್ಕೊಳ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಹೌದು ಹೌದು ಗುರುವಿನ ಮುಟ್ಟಿ ಗುರು ಯಾದವ್ರು ಯಾರು ಈ ಭೂಮಿ ಮೇಲೆ ಭೂಮಿ ಮೇಲೆ ಗರಗದ ಮಡಿವಾಳಯ್ಯನ ಮಠದೊಳಗ ಹೌದು ಸಿದ್ದಪ್ಪ ಅಂತ ಹೇಳಿ ಅಂಗಳ ಕಸ ಹೊಡಿತಿದ್ದ ಅಂಗಳ ಕಸಾಡು ಸಿದ್ದಪ್ಪ ಸಿದ್ದಪ್ಪ ಅಂತ ಹೇಳಿ ಅಂಗಳ ಕಸ ಹೊಡಿತಿದ್ದ ವಿಷಯ ಕಡೆ ಲಕ್ಷ ಹಿಡಿದು ಮೊದಲೇ ಬೋರ್ ಹಿಡಿದದ ಹೌದು ಹೌದು ಸಿದ್ದಪ್ಪ ಅಂತ ಹೇಳಿ ಅಂಗಳ ಕಸ ಹೊಡಿತಿದ್ದ ವಿಜಯಪುರದ ಶೆಟ್ಟಿ ಮಂಟದವ್ರಿಗೆ ಇಬ್ಬರಿಗೆ ಗಂಡ ಹೆಂಡ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ ಹಾ ಹಾ ಒಟ್ಟನೆ ಮಕ್ಕಳಿದ ಮಕ್ಕಳು ಇದ್ದಿದ್ದಿಲ್ಲ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ತಿರುಗಾಡಿದ್ರು ಎಲ್ಲಿ ತಿರುಗಾಡಿದ್ರು ಅವ್ರಿಗೆ ಮಕ್ಕಳು ಇದ್ದಿತ್ತಿಲ್ಲ ಇದ್ದಿದ್ದಿಲ್ಲ ಅವಾಗ ಗರಗದ ಮಡಿವಾಳಯ್ಯನ ಮಠಕ್ಕೆ ಬರ್ತಾರ ಅವರು ಹಾ ಹಾ ಕಂಡ ಕನಸ ಹೇಳ್ತಾರ ಉಂಡು ಊಟ ಹೇಳ್ತಾರ ಕೈಲಾಸದೊಳಗಿನ ಸುದ್ದಿ ಹೇಳ್ತಾರ ಪಾತಾಳದೊಳಗಿನ ಏನ್ ಹೇಳ್ತಾರೆ ಅಲ್ಲೇ ಹೋಗ್ಬೇಕು ಬೇರೆ ಹೇಳ್ತಾನ ಅವನು ಬಂದರೆ ಹೋಗಿ ನಾವು ಮಕ್ಕಳ ಪಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಗರಗದ ಮಡಿವಾಳಯ್ಯನ ಮಠಕ್ಕೆ ಬಂದ್ರು ಹೌದು ಅವಾಗ ಗಂಡ ಹೆಂಡ್ರು ಮುಂದೆ ಬಂದು ಭಕ್ತಿಲಿಂದ ಕೇಳ್ತಾರ ಹಾ ಹಾ ಯಪ್ಪ 12 ವರ್ಷ ಆಗಿದೆ ಹೌದು ನಮ್ಮ ಹೊಟ್ಟಿಲೆ ಮಕ್ಕಳಿಲ್ಲ ಗುರುನಾಥ ಗುರುನಾಥ ನಮಗೆ ಮಕ್ಕಳು ಕೊಡು ಅಂದ್ರು ನೋಡ್ರಿ ಗುರುವಿಂದ ಹೆಂಗ ಪಾವಾಡದ ಇಲ್ಲಿ ಗುರು ಕೊಡ್ಬೇಕಾಗಿತ್ತು ಆದ್ರೂ ಗುರು ಏನ್ ಹೇಳ್ತಾನ ನಿಮ್ಮ ಭೋಗದಾಗ ಮಕ್ಕಳೇ ಇಲ್ಲ ಅಂತ ನಿಮ್ಮ ಭೋಗದ ಮಕ್ಕಳೇ ಇಲ್ಲ ಗುರುನೇ ಹೇಳ್ತಾನೆ ಈ ಮಾತ ಹೌದು. ನಿಮ್ಮ ಭೋಗದಾಗ ಮಕ್ಕಳೇ ಇಲ್ಲ ಅಂದ ಅವಾಗ ಗಂಡ ಹೆಂಡತಿ ಅಳ್ಕೋತ ಬಂದ ಬಾಗಲ ತೋಳು ಹಿಡಿದು ನಿಂತರು ಹೆಣ್ಮಗಳು ಬಂದಿ ಅನ್ನುವಂತ ಶಬ್ದ ಬಹಳ ಕೆಟ್ಟ ಹೆಣ್ಣಿನ ಜನ್ಮಕ್ಕೆ ಹೌದು ಗುರು ನಿಮ್ಮ ಭೋಗದಾಗ ಮಕ್ಕಳೇ ಇಲ್ಲ ಅಂತ ಹೇಳ್ಯಾನ ಉರಿ ಹುಣ್ಣಿನ ಮೇಲೆ ಉಪ್ಪು ಸುರಿದಂಗಾಯ್ತು ಚಿಕ್ಕ ಸಿಡದು ಬಿದ್ದಂಗಾಯ್ತು ಹೆಂಗ ಮಾಡಿ ಭಗವಂತ ತಿಳ್ಕೊಂಡು ಹೆಣ್ಣು ಮಗಳು ಗಳ ಬಾಗಲ ತೋಳು ಹಿಡಿದು ಹಳ್ಳಕ್ಕೆ ಚಾಲು ಮಾಡಿದ್ಳು ಹಾ ಹಾ ಅಟ್ರದ ಏನಾಯ್ತ್ರಿ ಅಟ್ಟದ ಒಳಗ ಅಂಗಳ ಕಸ ಹೊಡಿತದ ಸಿದ್ದಪ್ಪ ಅಂತ ಹೇಳಿ ಅಂಗಳ ಕಸಾಡು ಸಿದ್ದಪ್ಪ ಅಂಗಳ ಕಸ ಹೊಡಿ ಸಿದ್ದಪ್ಪ ಕೈಯಾಗ ಕಸಬಾರಿ ಹಿಡಿದು ಕೇಳ್ತಾರೆ ಹೆಣ್ಣು ಮಗಳಿಗೆ ತಾಯಿ ಯಾಕೆ ಹೇಳಕತ್ತೀರಿ ಏನಾಗ ತಾಯಿ ಅವ್ರ ತಾಯಿ ಯಾಕೆ ಕಳ್ಳಕತ್ತಿದೆ ಅಂತ ಕೇಳ್ದ ಹೌದು ಅವಾಗ ಹೇಳ್ತಾಳೆ ಹೆಣ್ಮಗಳು ಯಪ್ಪ ಕಂಡ ಕನಸು ಉಂಡು ಊಟ ಹೇಳ್ತಾನಂತ ಹೇಳಿ ಗರಗದ ಮಡಿವಾಳಯ್ಯನ ಮಠಕ್ಕೆ ಮಕ್ಕಳು ಬೇಡ್ಲಾಕ ನಾವು ಬಂದಿದ್ದೆವು ಹೌದು ನಿಮ್ಮ ಭೋಗದಾಗ ಮಕ್ಕಳ ಇಲ್ಲ ಅಂತೇಳಿ ಗುರು ಹೇಳ್ಯಾನ ಗುರು ಹಿಂಗೆ ಹೇಳ್ಯಾನ ಅದಕ್ಕೆ ನಮ್ಮ ಕಣ್ಣಾಗ ನೀರು ಬರ್ಲಾಕತ್ತೀವಿ ಒಂದು ಅವಾಗ ಅಂಗಳ ಕಸ ಹೊಡಿ ಸಿದ್ದಪ್ಪ ಕೈಯಾಗ ಕಸಬಾರಿ ಹಿಡಿದು ಹೇಳ್ತಾನ ಏನ್ ಹೇಳಿದ್ರಿಪ್ಪ ತಂಗಿ ಮುದ್ದವ್ರು ಯಾಕೆ ಬಿಟ್ಟಾರ ಅನ್ನೋದು ನನಗೆ ಗುರುತದ ನಾವೊಂದು ಮಾತು ಹೇಳ್ತೀನಿ ಕೇಳಂತ ಹಾ ಏನಂತ ಕೇಳಲು ಇದೇ ಮಠದಾಗ ಒಂದು ಪತ್ರಿ ಗಿಡ ಅದ ಪತ್ರಿ ಗಿಡ ಈ ಪತ್ರಿ ಗಿಡದ 3 ಎಲಿ ಗಂಡ ಹೆಣ್ತಿ ತಿಂದು ಹೋಗ್ರಿ ಹೋಗ್ರಿ ವರ್ಷ ತುಂಬದೊಳಗೆ ನಿಮಗೆ ಗಂಡಸ ಮಗ ಹುಟ್ಟುತ್ತದ ಜಡಿ ತೆಗಿಲಕ್ ಇದೆ ಮಠಕ್ಕೆ ಬರ್ಬೇಕಂತ ಬರೀ ತಡಿತೇಲಿಕ್ಕಿದೆ ಮಟ್ಟಕ್ಕೆ ಅವಾಗ ಗಂಡ ಹೆಣ್ತಿ
ಪತ್ರಿ ಗಿಡದ ಮೂರಲ್ಲಿ ಪತ್ರಿಯಲ್ಲಿ ತಿಂದು ಹೋದ್ರು. ಹೌದು. ವರ್ಷ ತುಂಬದೊಳಗೆ ಗಂಡಸ ಮಗನಿಗೆ ಜನ್ಮ ಕೊಟ್ಟು ಆ ತಾಯಿ ತಾಯಿ ಕೂಸಿನ ಜಡಿ ತೆಗಿಬೇಕಂತ ಹೇಳಿ ಗರಗದ ಮಡಿವಾಳೆಯ ಮಠಕ್ಕೆ ಬಂದ್ರು. ಹೌದು. ಅವಾಗ ಗರಗದ ಮಡಿವಾಳೆಯ ಮುಂದೆ ಹಾಕಿ ಕೂಸಿನ ಯಪ್ಪಾ ಜವಳ ತೆಗಿ ಅಂದ್ರು. ನೋಡ್ರಿ ಗುರುವಿನ ಬಲ್ಲಿ ಗುಣ ಎಂತದ. ಹೌದು. ಅವಾಗ ಹೇಳ್ತಾನ ಗರಗದ ಮಡಿವಾಳ ಮುತ್ಯ, ನಿಮ್ಮ ಭೋಗದಾಗ ನಮ್ಮ ಮಕ್ಕಳೆಲ್ಲ ಕೇಳಿದೆ, ನಿಮ್ಮ ಮಕ್ಕಳು ಯಾರು ಕೊಟ್ರು ಅಂತ ಕೇಳ್ದ. ಆಗುದಂತ ಹೇಳಿದ. ಆಗುದಲತ್ತ ನಾ ಹೇಳಿದ. ಇದು ಹೆಂಗಾಯ್ತು, ಇದು ಹೆಂಗಾಯ್ತು ಅಂತ ಕೇಳ್ದ. ಯಾರು ಕೊಟ್ರು, ಇದನ್ನ ಯಾರು ಕೊಟ್ರು ಅಂತ ಕೇಳ್ಕೊಡ. ಅವಾಗ ಹೆಣ್ಣು ಮಗಳು ಹೇಳಿದ್ರು, ಯಪ್ಪ ನಿಮ್ಮ ಅಂಗಳ ಕಸ ಹೊಡಿ ಶಬ್ದಪ್ಪ ಹೇಳ್ಯಾನ. ನಿಮ್ಮ ಗಿಡದಾರ ಮೂರಲ್ಲಿ ಪತ್ರಿಯಲ್ಲಿ ತಿಂದು ಊರು ಮಕ್ಕಳಾಗ್ತಾವ ಅಂತ ಹೇಳ್ಯಾನ. ನಾವು ಗಂಡ ಹೆಂಡತಿ ಪತ್ರಿಯಲ್ಲಿ ತಿಂದು ಹೋಗಿದೆವು, ನಮಗ ಮಕ್ಕಳಾಗ್ಯಾವು, ಅದಕ್ಕೆ ಜಡಿ ತೆಗೆಯಲು ತೆರಿಗೆ ಬರೀ ಅಂದ ಬಂದೇವು. ಅವಾಗ ಗರಗದ ಬಿಡಿವಾಳ ಇರ್ತಾನ, ಏ ಸತ್ಯ ಮಗನ ಇಲ್ಲಿ ಬಾಯಿಲಿ, ಇಲ್ಲಿ ಬಾಯಿಲಿ, ನನ್ನ ಅಂಗಳ ಕಸ ಹೊಡೆದು 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 ಪುಣ್ಯ ನಿನಗೆ ತಟ್ಟ್ಯದ. ಮಗನ ನನ್ನ ಅಂಗಳ ಕಸ ಹೊಡೆದು ಹೊಡೆದು ಪುಣ್ಯ ನಿನಗೆ ತಟ್ಟ್ಯದ. ನನ್ನ ಅಂಗಳ ಕಸ ಹೊಡೆದು ಹೊಡೆದು ಪುಣ್ಯ ತಟ್ಟ್ಯದ. ನನ್ನ ಮಠದಾಗ ನೀರ್ಬಾಳ ಜಾಗ ಖಾಲಿ ಮಾಡೋದ. ನಿನ್ನಲ್ಲಿ ಕೆಪಾಸಿಟಿ ಇತ್ತಂದ್ರ ಗುರುವಿನ ಅಂಗಳ ಕಸ ಹೊಡೆದು ನಿನಗೆ ಪುಣ್ಯರೇ ಬಂದದ. ಹೌದು. ಮಕ್ಕಳರೇ ಕೊಟ್ಟಿದಿ. ನಿನ್ನಲ್ಲಿ ತಾಕತ್ತಿತ್ತಂದ್ರೆ ನನ್ನ ಅಂಗಳದಾಗಿರಬೇಡ ಎದ್ದು ಹೋಗತ್ತ ಗುರು ಅಂದ. ಹೌದು. ಅವಾಗ ನೀ ಏನು ಮಾಡ್ದಿ? ರಾಹುಲ್ ಮಾಸ್ತರ ನನಗೆ ದಿಕ್ಕು ತಿಳಿಲಾರ ದಿಕ್ಕೇಡಿ ಆಗಿ ನಿನ್ನ ಮಠದಾಗ ನಾ ಬಂದು ನಿಂತಿದ. ನನಗೆ ಯಾಕಾಡಿ ದಿಕ್ಕು ತೋರಿಸು ಭಗವಂತ, ನೀ ತೋರಿಸಿದ ದಿಕ್ಕಿಗೆ ನಾ ಹೋಗ್ತೀನಿ. ಗುರುವೇ ನನಗೊಂದು ದಿಕ್ಕು ತೋರಿಸು. ಗುರುವೇ ನನಗೆ ದಿಕ್ಕು ತೋರಿಸು. ದಿಕ್ಕು ತಿಳಿಲಾರ ದಿಕ್ಕೇಡಾಗಿ ನಿನ್ನ ಮಠದಾಗ ನಿಂತಿದ. ನೀ ದಿಕ್ಕು ತೋರಿಸಲಿಕ್ಕಂದ್ರ ನಾ ಇಲ್ಲೇ ಬೀಳ್ತೀನಿ ಅಂದಿ. ಹೌದು. ಅವಾಗ ಗುರುನಾಥ ಹೇಳ್ತಾನ ಗರಗದ ಮಡಿವಾಳಯ್ಯ, ಇವನು ನನ್ನಂಗೆ ಆಗಲಿ ಅನ್ನೋದು ಆತ್ಮದೊಳಗೆ ಕಟ್ಟಿತಿತ್ತು ಗುರುವಿಗೆ. ಅವಾಗ ಗುರು ಯಾರಂತಾನ, ಎತ್ತು ನಿತ್ತು ಎಡಕಿನ ಕೈ ಮಾಡಿ ತೋರಿಸದ, ದಕ್ಷಿಣಕ್ಕೆ ಮುಖ ಮಾಡಿ ಹೋಗು, ಎಲ್ಲಿಗೆ ಹೋಗಿ ಹೊತ್ತು ಮುಳುಗ್ತದ ಅಲ್ಲೇ ವಸ್ತಿ ಮಾಡು, ಜಗತ್ತದಾಗ ನಿನ್ನ ಕೀರ್ತಿ ಬೆಳೀತದೆ. ಎತ್ತಿ ತಲೆ ಮೇಲೆ ಕೈ ಇಟ್ಟ. ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಕೈಯಾರ ಕಸಬಾರಿಗೆ ಎತ್ತಿ ಪತ್ರಿ ಗಿಡಕ್ಕೆ ಇಟ್ಟು ಕಣ್ಣಾಗಿನ ನೀರು ಹಾಕಿ ಗರಗದ ಮಡಿವಾಳೆಯ ಮಠ ಬಿಟ್ಟು ದಕ್ಷಿಣಕ್ಕೆ ಮುಖ ಮಾಡಿ ಹೊಂಟ. ಹುಬ್ಬಳ್ಳಿ ಹೋಗಿ ಹೊತ್ತು ಮುಳುಗ್ತು, ಅಲ್ಲೇ ವಸ್ತಿ ಮಾಡ ಅವರೇ ಸಿದ್ಧಾರೂಢರು ಅಂತ ಹೇಳಿ ಜಗತ್ತಿನ ಇದು ಯಾರ ಪ್ರಭಾವ? ಗುರುವಿನ ಪ್ರಭಾವದ. ನಿನ್ನಲ್ಲಿ ತಾಕತ್ತಿತ್ತ ನೀ ಹಂಗೆ ಕಣಕ್ಕೆ ಹೋಗ್ಬೇಕಾಗಿತ್ತು. ಬಂದ ನಮ್ಮ ನೋಡ್ರಿ ಅಲ್ಲಿ ಗರಗದ ಮಡಿವಾಳೆಯನ ಕೈ ಒಳಗ ಗಳ ಹತ್ತು ಕಣ್ಣಾಗಿನ ನೀರು ಹಾಕಿ ಗುರುವೇ ನನಗೆ ಯಾಕಾಡ ದಿಕ್ಕು ತೋರಿಸತ್ತ ಹೇಳಿ ಸಿದ್ದಪ್ಪ ಕಾಲ ಬಿದ್ದು ಕಣ್ಣಾಗಿ ನೀರು ಹಾಕಿ ದಿಕ್ಕು ತೋರಿಸ್ದಾಕ ಹೋಗ್ಯಾನ ನೋಡ. ಇವತ್ತು ಹುಟ್ಟಿಗೆ ರಾವಣಗ ದಿಕ್ಕು ತೋರಿಸಲಾರ್ದೆ ಬಿಟ್ಟೆ ಅಂದ್ರ ಸ್ವನಾಳ ಹನುಮಂತ ಗೌಡನ ಶಿಶುಮಗನೇ ಅಲ್ಲ ತಿಳ್ಕೊರಿ ಪುಣ್ಯ. ಯಾನು ಮಾತಾಡತ್ತೀನಿ ಹೋರಾವಲು ಮಾಸ್ತಾರ ಬರ್ಕೋ ನಡೆದಲ್ಲಿ ನೋಟಿಗೆ ಇವ್ರದ್ದು ಹಾಗಾಗಿ ಹೇಳ್ತೀನಿ ಒಂದು ಮಾತ. ಬಹಳ ಚಂದ ಬರೀ ಬರ್ಕೊಂಡು ನಡೆಸ್ಯ ನೀವು. ಅಗಳಿ ಸಂದ್ರೆ ಹೇಳಿದ ಅಟ್ಟ ಮೇಲೆ ತಿಳ್ಕೊಂಡು ಬಿಡ್ತಾರಂತ ಮಾಡಿದ್ವಿ, ಬಿಡೋಲ್ಲ. ಇವ ಒಬ್ಬನೇ ಅಲ್ಲ, ಇವ್ರೊಂದು 4-5 ಮಂದಿ ಮ್ಯಾಳದವ್ರು ಅದಾನ, ಬರೆಯವರು ಅದಾರ. ಅಮೋಷದ ಮುತ್ತರ ಮಠ ಮನೆಗಳು ಒಂದು ಕೆಲವೊಂದು ಆಟನ ನಡೆಸ್ಯಾರ ಅವ್ರು. ಈಗ ರಾವಣ ಮಾಸ್ತಾರ ಎದ್ರಿರ್ತ ಮೊದಲ ಹಾಡೋನ ಹೆಸರು ನನಗೆ ಗುರ್ತಿಲ್ಲ. ಮನೋಣ ಹಾಡ ಹಾಕ್ತಾನ. ಇವ ಕೈಯಾಗ ತಾಳ ತಗೊಂಡ ನೀವೆಲ್ಲ ನೋಡಿ, ಕೈಯಾಗ ತಾಳ ತಗೊಂಡು ನಾ ಇವನು ಹಾಡ್ತಾರ ತಿಳ್ಕೊಂಡಿದ್ದೆ. ಎದ್ದಲ್ಲ ಇವನು ಹಾಡ್ತಾಂತ ಮಾಡಿನ. ಇವ ಯಾರು ಹಾಡೋದನ್ನ ಬಿಡುದಿಲ್ಲ. ಹಿಂಗ್ ಕೈಯಾಗ ತಾಳ ತಗೊಂಡು ಸುಮ್ಮನೆ ಹಿಂಗ್ ಮಾಡ್ಲತ್ತ. ಇಂಥವ್ರು ಬಾಳ ಮಂದಿ ಅದಾರಿ. ರಾವಣ ಮಾಸ್ತರ್ ದೋಸ್ತ ಒಬ್ಬ ಅದಾನ. ಅವ ಇವ ತಾಳ ತಗೊಂಡ ಬರೀ ದಿಮ್ತು. ಇವ್ರು ಹಾಡೋರ ಜೋಕಾಲಿ ತೂಗಲಕತ್ತೇನ. ಜೋಕಾಲಿ ಹೊಡ್ಯಾವ ಒಬ್ಬ ಬ್ಯಾರೆ ನಿಂತು ಹೊಡಿಲಕತ್ತ ತೂಗಲಕತ್ತೇನವ. ಅವ ಜೋಕಾಲಿ ತೂಗಿ ಏರ್ ಜೋಕಾಲಿ ಹೋಯ್ತಾರ. ಇವ ಏನ್ ಮಾಡತ್ತ ರಾವಣ ಅಂತ ನೀ ತೂಗಿದ ಜೋಕಾಲಿ ತೂಗಲಕತ್ತೇನವ. ಇವ ಬರೀ ಹುಯ್ ನಡಿಸ್ಯಾನ. ಇವ ಯಪ್ಪ ಹುಯ್ ಮಾಡೋಣ. ನಿಂದ ಕೆಲಸ ಕರೆಕ್ಟ್ ಆಗಿ ಮಾಡೋದದ ಹೇಳ್ದವ. ಶಿಷ್ಯ ಮಾಳಿಂಗರಾಯ ಅದಾನ, ಗುರು ಬೀರದೇವ್ರ ಅದಾನ, ಶಿಷ್ಯ ಅಮೋಕ್ಷ ಅದಾನ,
ಗುರು ಸೋಮಲಿಂಗ ಅದಾನ. ಗುರುವಿನ ಜಾಗದಾಗ ಎಷ್ಟು ಮಂದಿ ಕೂಡ್ತದ ಜಾತ್ರೆಗೆ. ಇನ್ನು ಶಿಷ್ಯನ ಜಾಗದಾಗ ಎಷ್ಟು ಮಂದಿ ಕೂಡ್ತದ ನೀವೇ ಕಾಟ ಮಾಡ್ರ ದೈವಕ್ಕೆ ಹಿಂಗೆ ಹೆಂಗೆ ಮಾಡಿ ಹೇಳ್ದ. ಇದೊಂದು ಮಾತು ಹೇಳಿ ಇನ್ನೊಂದು ಮಾತು ಹೇಳ್ದ. ಗುರು ಡುಬದಾಗ ಕಾಲು ಇಟ್ಟತ್ತ. ಯಾರಿಗೆ? ಶಿಷ್ಯ. ಡುಬದಾಗ ಕಾಲಿಟ್ಟ ನೀರು ತುಂಬಿಕೊಂಡು ಹೋದಿ ಅವಾಗೇ ನನಗೆ ಆಶೀರ್ವಾದ ಆಗಿರತ್ತ ಮಾಡಿದ ಮಂದಿ ಎಲ್ಲ ಅಂದ್ರತ್ತ. ನಮ್ಮ ಧರ್ಮದವರಿಗೆ ನೀವು ಉಪದೇಶ ಕೊಡ್ಬೇಕಾಗಿತ್ತು, ಅವ್ನಿಗೆ ಯಾಕೆ ಉಪದೇಶ ಕೊಟ್ಟಂದ ಕೂಡ ಗುರು ಶಿಟ್ಟಿಗೆ ನಾಯನೇ ನಿನಗೆ ಉಪದೇಶ ಕೊಟ್ಟ ಕಲ್ಲು ಹೊಡೆದತ್ತ ರಗತ ಬರೋಣ ಅಂದತ್ತ ಶಿಷ್ಯ. ಯಾನಂದತ್ತ? ಯಪ್ಪ ಯಾರೂ ಇಲ್ಲಾರ ಜಾಗದಾಗ ಬಾಯಾಗಿ ನನಗೆ ದೀಕ್ಷಾ ಕೊಟ್ಟಿದತ್ತ ಮಾಡಿದ್ವಿ, ಇಟ್ಟು ಮಂದಿಯಾಗಿ ನನಗೆ ನೀನು ದೀಕ್ಷಾ ಕೊಟ್ಟಿದ್ದೇಳಿ ಆನಂದಾಗಿ ಶಿಷ್ಯ ಕುಣೋದ ಅಂತ ಹೇಳಿದ್ವಿ. ನೀ ಹೇಳಿದ ಮಾತು ಸುಳ್ಳಿಲ್ಲ. ಕರೆಕ್ಟ್ ಇದ್ದ ಮಾತಿಗೆ ಕರೆಕ್ಟ್ ಐತಿನು. ನೀ ಹೇಳಿದ ಮಾತು ಸುಳ್ಳಿಲ್ಲ, ಕರೆಕ್ಟ್ ಐತಿ. ಗುರು ಕಲ್ಲೆ ಒಗದ ನಿನ್ನ ತೆಲಿಗೆ ರಗತ ಬತ್ತು. ಯಪ್ಪ ಇಟ್ಟು ಮಂದ್ಯಾಗ ನನಗೆ ಉಪದೇಶ ಪಟ್ಟಿ ಅಂತ ಬಾಯಿಲಿ ಹೇಳ್ತಿದ್ವಿ. ನಿನಗೆ ನಾ ಮಾತು ಕೇಳ್ತೀನಿ. ಮನ್ಯಾಗ ತಾಯಿ ತಂದಿ ಮಕ್ಕಳಿಗೆ ಹೊಡಿತಾರೆ. ಹೆಂಗ್ ಹೊಡಿತಾರ? ಈಗ ಮನ್ಯಾಗ ಮಗ ಯಾರ ಮಾಡ್ತದ ಮಗನಿಗೆ ಹೊಡಿತಾರ. ತಂದಿ ಮನಸ್ಸು ಮಾಡಿ ಹೊಡೆದ್ರೆ ನೀವು ಉಳಿತಾರೋ? ನೀವು ಉಳಿತಿರು? ಇಲ್ಲ. ತಂದಿ ಹೆಂಗ ಹೊಡಿತಾನ? ಸಂತಿ ಒಳಗ ಕುಂಬಾರ ಗಡಿಗೆ ಮಾಡ್ತಾನ. ಸಂತಿ ಒಳಗ ಕುಂಬಾರ ಏನ್ ಮಾಡ್ತಾನ? ಗಡಿಗೆ ಮಾಡ್ತಾನ. ಗಡಿಗೆ ಕೈಯಾಗ ಹಿಡ್ಕೊಂಡು ಕುಂಬಾರ ಹೊಡಿತಾನ. ಟಣ 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 ಸಪ್ಪಳ ಬರ್ತದ. ಓಡ್ ಹೋಗಿ ನೋಡ್ತಾರ ಮಂದಿ. ಜೇರು ಕುಂಬಾರ ಹೊಡೆದಂಗ ನಮ್ಮ ಕೈಯಾಗ ಗಡಿಗೆ ಕೊಟ್ರ ಒಂದೇ ಏಟಿಗೆ 9 ತುಕಡಿ ಮಾಡಿ ಹೋಗ್ತೀವಿ ಗಡಿಗೆ. 9 ತುಕಡಿ. ಇದರಂತೆ ಗುರು ನಿನಗೆ ಕಲ್ಲ ಒಗದಾನಂದ್ರ ಅದನ್ನ ಕಾಳಜಿ ಇಟ್ಟುಕೊಂಡೆ ನಿನಗೆ ಕಲ್ಲ ಒಗದಾನ. ರಾಹುಲ್ ಮಾಸ್ತಾರ ಒಳೊಂದು ಕೈ ಹಾಕ್ಯಾನ ಕೈಯ ಅಂತರಂಗದ ಕೈಯ. ಇದು ನಿಮಗೆ ಗೊತ್ತಿಲ್ಲನು? ಯಾನ್ರಿ ವಿಷಯ ಒಂದರೆ ಮಂದಿ ಮನಸ್ಸು ಆನಂದಾಗ ವಿಷಯ ಮಾತಾಡ ಶಿಷ್ಯರು ಗೊತ್ತಲ್ಲ. ಗುರುವಿನದಿಂದ ಶಿಷ್ಯ ಯಾವ ಮುಕ್ತಿಗೆ ಹೋಗ್ಯಾನ ಅನ್ನೋ ಮಾತು ಒಂದು ಹೇಳೋದು ನಿಮ್ಗೆಲ್ಲರಿಗೂ ಲಕ್ಷ್ಯ ಇರ್ಲಿ. ಇದೇ ಹಾಲ ಮತದೊಳಗ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಮೆರಗಿ ಒಳಗೆ ಹುಟ್ಟಿ ಬಂದ ಯಾರು? ಯಲ್ಲಾಲಿಂಗ ಮುತ್ಯ. ಯಲ್ಲಾಲಿಂಗ ಮುತ್ಯ ಒಂದಲ್ಲ ಎರಡು ಹೆಂಡ್ರನಾದ. ಒಂದಲ್ಲ ಎರಡು ಹೆಂಡ್ರ ತಾಂಡ್ ಹೇಳ್ತಾರೆ. ವಿಷಯ ಟೈಮ್ ಬಾಳ ಹೋಗ್ತೈತಿ. ಒಂದಲ್ಲ ಎರಡು ಹೆಂಡ್ರನಾಗಿ ಈ ಪ್ರಪಂಚ ಸುಳ್ಳದ, ಇದರಿಂದ ಜಗತ್ತದಾಗ ಏನೂ ಇಲ್ಲ ಅಂತ ಹೇಳಿ ಯಲ್ಲಪ್ಪ ಮುತ್ಯ ತಾನೇ ಜಗತ್ತದಾಗ ದೇವರ ಆಗ್ಯಾನು. ಏನ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಲಚ್ಚಾನ ಮಠಕ್ಕೆ ಸಿದ್ದಾಪುರ ಬಳಿ ಬಂದಾನ್ರಿ. ಸಿದ್ದಾಪುರ ಕಡೆ ಇಲ್ಲೆಲ್ಲ ತತ್ವ ಜ್ಞಾನಿಗಳಾದ್ರೆ ಎಲ್ಲ ತಿಳುವಳಿಕೆ ಹೊರದಾರ ಇವರು. ಗುರು ಸಿದ್ಧಲಿಂಗನ ಮುತ್ಯಾರ ಬಳಿ ಬಂದು ಯಪ್ಪ ನನಗೆ ಉಪದೇಶ ಕೊಡುವಂದ. ಗುರು ದೀಕ್ಷಾ ಕೊಡು ಮುತ್ಯ. ಗುರು ದೀಕ್ಷಾ ಕೊಡು ಅಂತ ಹೇಳಿ ಅವನ ಮಠದಾಗ ಕಸ ಹೊಡಿಲಕತ್ತ. ಅವಾಗ ಲಚ್ಚಾನ ಸಿದ್ದಪ್ಪ ಮುತ್ಯ ಗುರು ದೀಕ್ಷಾ ಕೊಟ್ಟ. ಗುರು ದೀಕ್ಷಾ ಕೊಟ್ಟು ತಲೆ ಮೇಲೆ ಕೈ ಇಟ್ಟು ಗುರು ಹೇಳ್ದ ಯಾರು? ಲಚ್ಚಾನ ಸಿದ್ದಪ್ಪ ಮುತ್ಯ. ಹೇ ಯಲ್ಲಪ್ಪ ನೀ ಚಿಂತೆ ಮಾಡಬೇಡ, ಜಗತ್ತದೊಳಗೆ ನನ್ನಂಗೆ ನಿನ್ನ ಬೆಳೆಸ್ತೀನಿ ಅಂತ ಹೇಳಿ ಎತ್ತಿ ತಲೆ ಮೇಲೆ ಗುರು ಹತ್ತಿಟ್ಟು ಕೈ ಮಾಡಿ ಹೇಳ್ದ ಈ ದಿಕ್ಕಿಗೆ ಹೋಗು. 7 ದಿವಸ ನಡ್ಕೊತ ಹೋಗು. 7 ದಿವಸಕ್ಕೆ ಎಲ್ಲಿ ಹೊತ್ತು ಮುಳುತ್ತ ಅಲ್ಲೇ ವಸ್ತಿ ಮಾಡೋದು ನನ್ನ ನಾಮ ಬೆಳೀತದಂತ ಗುರು ತಲೆ ಮೇಲೆ ಕೈ ಇಟ್ಟು ಹೇಳ್ದ. ಅವಾಗೆ ಗುರುವಿಗೆ ನಮಸ್ಕಾರ ಮಾಡಿ ಯಲ್ಲಪ್ಪ ಜಾಗ ಬಿಟ್ಟ. 7 ದಿವಸ ನಡ್ಕೊತ ಹೋದ. ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಮುಗುಳುಕೋಡ ಸ್ಮಶಾನ ಭೂಮಿ ಒಳಗೆ ಕಾಲ ಇಟ್ಟ. ಹೊತ್ತು ಮುಳುಗುತ್ತು. ಯಾವಾಗ ನನ್ನ ಗುರು ಹೇಳಿದ ಮಾತು ಮುಂದೆ ಹೆಚ್ಚಿರಬಾರ್ದು ಅಂತ ಹೇಳಿ ಅಲ್ಲೇ ವಸ್ತಿ ಮಾಡ್ದ. ಮುಕ್ತಿ ಮಂದಿರ ಮುಗುಳುಕೋಡ ಜಗತ್ತದಾಗ ಕೀರ್ತಿ ಇದನ್ನು ಬೆಳೆಸು. ಇದು ಯಾರ ಪ್ರಭಾವ? ಹಿಂಗ ತಿಳ್ಕೊಳಕ್ ಮಾಡ್ಬಿಡು. ಇವ್ರು ಹೆಂಗ್ ಮಾಡ್ಯಾರ ಗುರ್ತು ಹೇಳ ಒಂದು ಮಾತು. ಇವ್ರು ಹೆಂಗಾಗ್ಯದಂದ್ರ ಒಬ್ಬ ಕುಡುಕ್ ಮನುಷ್ಯ. ಈಗ ಆಮದಾರ್ ಅದಾರ ಇಲ್ಲಿ. ಈ ಆಮದಾರು ಲಕ್ಕಮಾಯಿ ಜಾತ್ರೆಗೆ ಬಂದಾರ. ಎಲ್ಲ ಊರನ್ನವ್ರು ಕೂಡ ನಮ್ ಜಾತ್ರೆಗೆ ಬರ್ಬೇಕ್ರಿ ಅಂತೇಳಿ ಆಮದಾರ್ಗ ಆಮಂತ್ರಣ ಕೊಟ್ಟಾರ. ಅವ ಏನ್ ಮಾಡದ? ಆಮದಾರ ಲಕ್ಕಮಾಯಿ ಜಾತ್ರೆಗೆ ಬಂದಾರ. ಎಲ್ಲ ಸಭಾ ಶಾಂತ ಕೂತದ. ಇದ್ರೊಳಗೆ ಒಬ್ಬ ಕುಡುಕ್ ಮನುಷ್ಯ ಅವ ಆಮದಾರ್ಗ ಅವನಿಗೆ ಆಗಿ ಬರುದಿಲ್ಲ. ಅವ ಯಾರು ಮಾಡತ್ತ? ನೋಡ ಆಮದಾರ್ನು ಸುಳೆ ಮಗನ ಹಾಕಿ ಹರ್ಕಾಕ್ತಿಲ್ಲ. ಅವ ಆಮದಾರ್ ಹಗರ್ಕ 4 ಗಂಟೆ ದೊಡ್ಡ ಮಂದಿ ಕಿರಿಕಿರಿ ಮಾಡಂಗಿಲ್ಲ. ಹಗರ್ಕ 4 ಗಂಟೆ ನೋಡಿ ಇವ್ನ ನೆದನಾಗ ಇಟ್ಕೊಂಡು ಸುಮ್ ಹೋಗ್ಬಿಟ್ಟ. ಇಲ್ಲಿ ಖಾಲಿ ಮಾಡಿ ಹೋಗಿ ಜತ್ತಿ ಸ್ಟೇಷನ್ದಾಗ ವರದಿ ಕೊಟ್ಟ. ಇಂಥವ ಬಹಳ ಅಪಾದ ಶಬ್ದ ಮಾತಾಡಿ ನನಗೆ ಮಾನ ಭಂಗ ಮಾಡಂತ ಮಾನ ಮುಖದ ಕೇಸ್ ಅವನ ಮ್ಯಾಲ
ಮಂದ್ಯಾಗ ನನ್ನ ಅಪ್ಪನ ಮಾಡ್ಯಾನ ಮಂದ್ಯಾಗ ನನ್ನ ಅಪ್ಪನ ಮಾಡ ಅಂತೇಳಿ ಮಾನ ಮುಖದ ಕೇಸ್ ಹಾಕಲ್ಲ 6 ದಿನದ ಮೇಲೆ ವಾರೆಂಟ್ ಮನೆಗೆ ಬತ್ತು ಮತ್ತೆ 6 ದಿವಸದ ಮೇಲೆ ವಾರೆಂಟ್ ಬತ್ತು ಮುಂಜಾನೆ ಅದು ವಾರೆಂಟ್ ಓತು ಗಡಿ ನಿಶಾನೆ ಹಿಡಿತು ಹೌದು ತಣ್ಣಗಾದ ತಣ್ಣಗಾಗಿ ವಕೀಲ ಕಡೆ ವಾದ ಇದು ನನ್ನ ಮೇಲೆ MLA ಕೇಸ್ ಮಾಡ್ಯಾರ ಇದನ್ನ ಹೆಂಗಾರ ಮಾಡಿ ಮಿಟಾಸ್ ಅಂದವ ವಕೀಲ ನೋಡ್ದ ಹುಚ್ಚಿ ಅಂದವ ಇದು ಸಾದಾ ಕೇಸ್ ಏನಂದವ ಆಮದಾರ್ಗೆ ಬೈದಿದ್ದು ನೀನು ಮಾನ ಮುಖದ ಕೇಸ್ ಹಾಕ್ಯಾನವ ಕೇಸಲ್ಲಿ ಭಾಳ ಬೆರ್ಸದ ಇದು ಕೇಸ್ ಭಾಳ ಬೆರ್ಸದ ಇದು ಕುಲ್ಲ ಆಗ್ಬೇಕಾದ್ರೆ 50,000 ಫೀ ಆಗ್ತದ ನಾವು ಇವ ಏನಂದ್ರಿ ಇವ 50,000 ಫೀ ಆಗ್ತದ ಇವ ಏನಂದ ನಾನೇ ಯಾರ ಕಡೆ 20 ರೂಪಾಯಿ ಬಿಸ್ಕೊಂಡು ದಾರು ಕುಡಿದು ನಾ ಹೇಗೆ ಕುಡಿದು ನಾ ಕುಡಿಯವ 50,000 ಎಲ್ಲಿ ಕುಡ್ರಿ 50,000 ಎಲ್ಲಿ ಕೊಡುವಂದ 50,000 ಕೊಡಿ ಕೆಲಸ ಆಗುದ್ರ ಅಂದವ ನಡಿ ಅವಾಗ ಯಾರಂತಾರ ಇವ ಯಾನ್ರೆ ಮಾಡಿ ಒಂದ್ 25,000 ಕೊಡ್ತೀನಿ ನಿಮ್ ಕಾಲ್ ಹಿಡ್ಕೋತೀರಿ ಯಾರು ಮಾಡಿ ಕೇಸ್ ಮಟಾಸ್ ಅಂದ 25,000 ರೂಪಾಯಿ ಕೊಡ್ತೀನಿ ಸಾಹೇಬ್ರ ಆಯ್ತಂದ ವಕೀಲ ನಡಿಯತ್ ಹೇಳ್ತಾನ ಆಫೀಸ್ದಾಗ ಕರ್ಕೊಂಡು ಹೋಗಿ ಹೇಳ್ತಾನ ಅವನಿಗೆ ನಾ ಹೆಂಗ ಹೇಳ್ತೀನಿ ನೋಡ ಹಂಗ ನೀ ಹೇಳ್ಬೇಕಂತ ಯಾಕೆ ಬಂದ್ರಿಪ್ಪ ನೀ ಏನ್ ಹೇಳ್ತಾರ ಅದಕ್ಕೆ ಜಡ್ಜ್ ಸಾಹೇಬ್ ಕೂತಿರ್ತಾನ ನೀ ಕಟ್ಕಟ್ಟಿಗೆ ನಿಂತಿರ್ತಿ ನಿನ್ನ ಮುಂದೆ ನಾ ಇರ್ತೀನಿ ಅಲ್ಲಿ ಜಡ್ಜ್ ಸಾಹೇಬ್ ಕೇಳ್ತಾನ ಮಗನ ಹುಟ್ಟಿಗಿ ಲಕ್ಕಮ್ಮ ದೇವಿ ಜಾತ್ರೆಗೆ ಹೋದಾಕರ ಆಮದರ್ಗ ಬೆಳಿದಿ ಹತ್ತರೋ ಮಗನ ಅಂತ ಕೇಳ್ತಾನೆ ಅವನ್ ಯಾರು ಅನ್ಬೇಕು ಮತ್ತವನ್ ಕೇಳ್ತಾನ ಕರೆ ಹೇಳೋ ಮಗನೇ ಅಂದಿ ಇಲ್ಲ ಅಂತ ಕೇಳ್ತಾನ ಅವನಿಗೆ ಮತ್ತೆ ಏನ್ ಮಾಡ್ಬೇಕು ಇಟ್ಟೇ ಅಲ್ರಿ ಅಂತವ ಇದನ್ನ ದಿನ ಕುಡಿದ ರಗಡ್ ಮಾಡಿ ಹೇಳೋದ ಇದನ್ನ ರಗಡ್ ಮಾಡ್ತೀರಂದ ಅಂದು ಆಯ್ತ್ರಿ ಅಂದ ಇವನ್ ಹೆಸರು ಕೋರ್ಟ್ ಮಾಡಿದ್ರು ಒಳಗೆ ಕೋರ್ಟ್ನಾಗ ಹೋದ ವಕೀಲ ಮುಂದೆ ನಿಂತಿದ್ದ ಜಡ್ಜ್ ಕೇಳ್ತಾನ ನಾನು ಮಗನ ಲಕ್ಕಮ್ಮ ದೇವಿ ಜಾತ್ರೆಗೆ ಹೋದಾಕರ ಆಮದಾರ್ಗೆ ಕೆಟ್ಟ ಬೇಗ ಬೈದತ್ರ ಮಗನ ಅಂದವ್ ಯಾರು ಕಟ್ಕಡೆ ನಿಂತು ಕಟ್ಕಟ್ಟೆ ಕರೆ ಹೇಳೋ ಮಗನ ಅವ ಸೆಟ್ಟು ಬತ್ರಿ ಜಡ್ಜಿಗೆ ಯಾರಂತಾನ ಜಡ್ಜ ಏನು ಆಮದಾರ ನಿನ್ನ ಕೈಯಾಗ 100 ಹಳ್ಳಿ ಅದಾವ 100 ಹಳ್ಳಿ ಅಲ್ಲ ನೀ ಹೇಳುವಂಗೆ ಕೇಳ್ತದ ಒಂದು ಮೂಕ ಹುತ್ತು ಮನುಷ್ಯನ ಮೇಲೆ ಕೇಸ್ ಮಾಡಿ ಕೋರ್ಟಿನ ಸಮಯ ಹಾಳು ಮಾಡಿದ್ರೆ ಕೇಸ್ ಕೊಟ್ಟು ಹೋಗು ಇದಕ್ಕೆ ಮಾತಾಡಕ್ಕೆ ಬರೋದಿಲ್ಲ ನಿನಗೆ ಯಾವಾಗ ಬೇಡ ಕಿತ್ಕೊಂಡು ಹೋಗಂತ ಇದು ಕೋರ್ಟ್ನ ಕುಲ್ಲಾಗಿ ಹೊರಗೆ ಬಂತ್ರಿ ಕೇಸ್ ನಿರ್ದೋಷ ಆಯ್ತು ಹೊರಗೆ ಬಂದ ಅವಾಗ ವಕೀಲ ತನ ಎಲ್ಲಿಗೆ ಹೊಂಟು ಮನೆಗೆ ಹೊಂಟನ ಕೇಸ್ ಕುಲ್ಲಾಯ್ತು ಸಾಹೇಬ್ರ ವಕೀಲ ಹೋಗಕ್ಕೆ ನನ್ನ ಆಫೀಸ್ ನಡಿ ಅಂತ ಆಫೀಸ್ ಕರ್ಕೊಂಡು ಹೋಗಿ ಕೇಳ್ತಾನ ಕೇಸ್ ತಮ್ಮ ನಿರ್ದೋಷ ಆಯ್ತು ಇನ್ನ ನಾನು ಪಿ ಕೊಡುವಂದ ನನ್ನ ಪಿ ಅನ್ನ ಯಾರು ಕೇಳೋದು ಅವ MLA ಅವ ವಕೀಲ ಅಂದತ್ತ ಹುಚ್ಚಿ ನಿನಗ ಕೋರ್ಟ್ನಾಗ ಹೇಳಕ್ ನಾ ಕಳಿಸಿದ ಇಲ್ಲಿ ಅಂದ್ರೆ ಹೆಂಗ ರೊಕ್ಕ ಕೊಡ್ತೀಯ ಅನ್ನೋದತ್ತ ನಡಿ ಹಂಗ ಒಳಗೆ ಕೋರ್ಟ್ನಾಗ ಅಂದತ್ತ ಇಂಥ ರಾವಣ ಮಾಸ್ತರ್ ಇವತ್ತು ನಾನು ಕೂಡ ಬೆಳಗನ ಅಂದ್ರೆ ಹೊತ್ತು ಮಾಡಿ ಈಗ ರೇಖೆ ಇವತ್ತು ನಾನು ಹೊಡಿ ಗಂಟು ಬಿದ್ದದ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಜಗತ್ತದೊಳಗೆ ಗುರು ಅಂತಕ್ಕಂಥ ಬಹಳ ದೊಡ್ಡವನ ಗುರುವಿನ ದಿಂದನೇ ಮೋಕ್ಷ ಅದು ಶಿಷ್ಯನಿಂದ ಯಾವತ್ತು ಮೋಕ್ಷ ಇಲ್ಲ ಹೇಳ್ದ ಮಾಳಿಂಗರನ ಜಾತ್ರೆಗೆ ಮಂದಿ ಕೂಡ್ತದ ಅಮೋಕ್ಷದ ಮುತ್ತನ ಜಾತ್ರೆಗೆ ಮಂದಿ ಕೂಡ್ತದ ಬೀರದೇವ್ರ ಜಾತ್ರೆಗೆ ಮಂದಿ ಗುರು ಅವನ ಜಾತ್ರೆಗೂ ಮಂದಿ ಕೂಡಂಗಿಲ್ಲ ಸೋಮಲಿಂಗನ ಗುಡಿಯಾಗೂ ಮಂದಿ ಕೂಡಂಗಿಲ್ಲ ಅಂತ ನಿನ್ನ ಬೈಲಿ ನೀನು ಹೇಳಿದಿ ನಿನ್ನ ನಾ ಮಾತು ಕೇಳ್ತೀನಿ ಜಾತ್ರೆ ಯಾವ್ದು ಮೊದಲಕ್ಕದ ಏನು ಬೀರಪ್ಪನ ಮೊದಲಕ್ಕೋದು ಏನು ಮಾಳಪ್ಪನ ಮೊದಲಕ್ಕೋದು ಏನು ಸೋಮಲಿಂಗನ ಮೊದಲಕ್ಕೋದು ಅಮೋಕ್ಷದ ಮುತ್ತನ ಮೊದಲ ಗುರುವಿನ ಜಾತ್ರೆ ಆಗ್ತದ ಗುರುವಿನ ಬಲ್ಲಿ ಅಂತಕರಣ ಗುಣ ಅದ ಗುರು ಏನ್ ಮಾಡ್ತಾನ ಹೇಳ ಒಂದು ಮಾತನ್ನ ಹೇಳಿಬಿಡ್ರಿ ಗುರು ತನ್ನಂಗೆ ಮಾಡ್ಕೊತಾನ ಗುರು ಅಂದ್ರ ತಾಯಿ ಶಿಷ್ಯ ಅಂದ್ರ ಮಗ ಇದ್ದಂಗ ತಾಯಿ ಮಗನಿಗೆ ಉಣಿಸ್ತಾಳ ತಿನ್ನಿಸ್ತಾಳ ಬೆಳೆಸ್ತಾಳ ನನ್ನ ಮಗ ಬಲಭೀಮರಂಗ ಬಲಶಾಲಿ ಅನ್ನೋದು ತಾಯಿ ಬಲಿ ಗುಣ ಅದ ಇವ ಯಾರತ್ತಾನ ಮಗನಿಗಾಟ ಬೆಳೆಸಿ ಉಣಿಸ್ತೀನಿ ಭೀಮಸೇನ ಮಾಡ್ತಾರೆ ತಾಯಿ ಭೀಮಸೇನ ಆಗಿಲ್ಲ ತಾನಿವ ಅದಕ್ಕ ನಿಮ್ ಗುರುಗಳ ಜಾತ್ರೆ ಮಂದಿ ತಾಯಿ ಹೆಂಗ ಭೀಮಸೇನ ಆತಳು ಮಗನ ಬೆಳೆಸಲಕತ್ತಾಳಕಿ ಇದರಂತೆ ಗುರುನಾಥ ನನ್ನ ಶಿಷ್ಯರು ನನ್ನ ಶಿಶು ಮಕ್ಕಳು ಜಗತ್ತದಾಗ ಬೆಳೀಲಿ ನನಗಿಂತ ಹೆಚ್ಚಾಗಲಿ ಅಂತೇಳಿ ಅವ್ರ ಆಶೀರ್ವಾದ ಮಾಡಿದ್ರೆ ನಾವು ಈ ಮೆಟ್ಟಲಕ್ಕೆ ಬರ್ಬೇಕಾಗ್ತದ ಇರ್ಲಿಕ್ಕಂದ್ರೆ ಈ ಮೆಟ್ಟಲಕ್ಕೆ ಬರ್ಲಕ್ ಸಾಧ್ಯನೇ ಇಲ್ಲ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಜಗತ್ತದೊಳಗೆ ಗುರು ದೊಡ್ಡವನು ಅಂತಕ್ಕಂಥ ಮಾತನ್ನು ಹೇಳಿ ತಾವೆಲ್ಲರೂ ಒಳ್ಳೆಯ ಹಿರಿಯರು ಕೂಡಿರಿ ತಮಗ ನಮ್ಮ ಗೌಡರು ಪದೇ ಪದೇ ಹೇಳ್ಕೊತ ಬರ್ತಾರ ಅವ್ರದೇ ಒಂದು ಮಾತನ್ನು ಹೇಳ್ತಾರೆ ತಮಗೆಲ್ಲರಿಗೂ ಜೀವನದೊಳಗೆ ನೆನಪಿರ್ಬೇಕು ಏನು ನೆನಪಿರ್ಬೇಕಂತ ಕೇಳಿದ್ರೆ
ಮುಪ್ಪ ವಯಸ್ಸಾದ ಬಳಿಕ ಮುಪ್ಪ ವಯಸ್ಸು ಆದ ಬಳಿಕ ವಯಸ್ಸಾದ ಬಳಕ ಹಣದ ಮತ್ತೆ ನಾ ಮುಪ್ಪ ವಯಸ್ಸಂದ್ರೆ ಅಲ್ಲ ಎರಡು ಒಂದೇ ಹೇಳಿ. ಮುಪ್ಪ ವಯಸ್ಸಾದ ಬಳಿಕ ಹೌದು. ಹಣದ ತಾಯಿ ತಂದೆಗೆ ಹಣದ ತಾಯಿ ತಂದೆಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಜೋಪಾನ ಮಾಡ್ರಿ ಅಂತ ಹೇಳಿ ಇದೊಂದು ಮಾತದ ಪುಣ್ಯಾತ್ಮ ತಾವೆಲ್ಲರೂ ಈ ಮಾತು ನಡೆಸ್ಕೊಂಡು ಹೋಗ್ಬೇಕು. ತಾವೆಲ್ಲರೂ ಈ ಮಾತು ನಡೆಸ್ಕೊಂಡು ಹೋಗ್ಬೇಕು. ಟೀಕ್ ಅದ್ರಿ ಮಾಸ್ತರ. ಹಾ ವಯಸ್ಸಾದ ಬಳಕ ಹಾ ಮುಪ್ಪಾವತ್ತು ತಾಯಿ ತಂದೆಗೆ ಹಾ ಹೊಟ್ಟೆ ತುಂಬಾ ವ್ಯವಸ್ಥೆ ಮಾಡಿ ನೆನಪು ಹೇಳಿರ್ತೇವ್ರಿ. ಹೌದು. ನಾ ಕೇಳ್ತೀನಿ ನಿಮ್ಗ ಹಾ ಅವ್ ಮುಲ್ಕ ಮುಲ್ಕಿ ಹಂಗು ವಯಸ್ಸಾಗ್ಯಾವ ಹಾ ಸಾಯ್ದಾಗ ಕೂತಾವ ಹಾ ಅವ್ರಿಗೆ ವ್ಯವಸ್ಥೆ ಮಾಡ್ಕೊತ ಹ್ಯಾಂತಿ ಮಾಡ್ತಿಕ್ಕಲ್ಲ ಸಣ್ಣ ಕೇಳ ನಿನಗೆ ಕೇಳ್ತೀನಿ ನಾ. ಇದರ ಬಾಯಿ ನೀ ಮಾತಾಡೋದು ಹೆಂಡತಿಗೆ ಅವಸ್ಥೆ ಮಾಡ್ತೀನಿ ಅಲ್ಲ ಕಾಯಿ ಕೂತ ಕೈ ಮಾಡತ್ತೋಡ್ರಿ ಅದ ಆಗ ನೋಡ್ರಿ ಆಗ ನೋಡಿ ಆ ಏನು ಅಂತ ಗೊತ್ತು ಅವ ಮುದ ಕಾಲಕ್ಕೆ ಬಂದಾನ ಪರಸು ಇನ್ನ ಹೆಂಡತಿನೇ ಬೆಳಸಂಕ ಅವನ ಜನ ಹೊರಗೆ ಕಳಿಸ್ ಆರತಿ ಮಾಡ್ಕೊತಾನ ನಿಮ್ಗೆ ಆರ್ತಿ ದುಪ್ಪತ್ತಿ ಹಾ ಆರತಿ ಮಾಡ್ಕೊತೀನಿ ಹೊರಗೆ ಇಲ್ಲ ಜಗತ್ತದೊಳಗ ತಾಯಿ ಹೆಂಗ ಸಿರ ದೊಡ್ಡಕ್ಕಿದೊಳಗೆ ಕೇಳಿದ್ರೆ ಹೌದು ನಾವು ನೀವು ಸಣ್ಣ ಮಕ್ಕಳಿದ್ದಾಗ ಹೌದು ತಾಯಿ ಗಂಗಾಳದಾಗ ಹಾಲನ್ನು ಹಾಕೊಂಡ ಮಗನಿಗೆ ಊಟ ಮಾಡ್ಸಕ್ ತಾಯಿ ಬರ್ತಾಳ. ಹೌದು. ಅವಾಗ ಸಣ್ಣ ಮಗ ಹೆಜ್ಜೆ ಹಾಕೋತ ಮುಂದೆ ಕೂಸು ಓಡ್ತದ ಅತ್ತಾಳ ತಾಯಿ ಏನಂತಾಳೆ? ಏ ಮಗ ಊಟ ಮಾಡ್ತೋ ಏನ ನಾಯಿಗೆ ಹಾಕ್ಲು ಹೌದು. ಊಟ ಮಾಡ್ತೋ ಏನ ಬೆಕ್ಕಿಗೆ ಹಾಕ್ಲು ನೀ ಉಳ್ಳಿಕಂದ್ರ ಮಗ ನಾನೇ ಉಳ್ತೀನಿ ಅಂತ ತಿಳ್ಕೊಂಡು ಗಂಗಾಳದಾಗ ತುತ್ತು ತಗೊಂಡು ತಾಯಿ ಬಾಯಾಗ ಇಟ್ಕೋತಾಳ. ಕರೆ ತಾಯಿ ಊಟ ಮಾಡೋದಿಲ್ಲ. ಬಾಯ ಅಂತ ಬಾಯಾಗ ಹಾಕಿ ಗಂಗಾಳದ ಅನ್ನ ತಗೊಂಡು ತಾಯಿ ಬಾಯಾಗ ಇಟ್ಕೊಂಡಾಗ ಕೂಸಿಗೆ ತೋರಿಸ್ತಾಳ. ಕರೆ ಅಂದಿಸ್ತಾಳ. ತಾಯಿ ಊಟ ಮಾಡೋದಿಲ್ಲ. ಬಾಯಾಗ ಇಟ್ಕೊಂಡಾಗ ಮಾಡಕ್ಕಾರ ಕೂಸತ್ತದೇವ ನನಗ ಹ್ಞೂ ತಗೋತಿರುತ್ತಮ್ಮ. ತಾಯಿ ಮಗನಿಗೆ ಉಣಿಸಿ ನಮಗೆ ನಿಮ್ಗೆ ಜಾಕ್ ಮಾಡ್ಯಾಳ ಪುಣ್ಯಾತ್ಮರೇ. ನಮ್ಮ ತಂದೆ ಹಂಗೆ ನಮ್ಮನ್ನ ಜಾಕ್ ಮಾಡ್ಯಾರ ಅಂತ ಕೇಳಿದ್ರೆ ಜತ್ತಿ ಬಜಾರ್ಕ್ಕೆ ತಂದೆ ಭಟ್ಟ ನಿಂತ 6 ವರ್ಷದ ಸಣ್ಣ ಮಗ ಹತ್ತು ಹಾರಿ ಬಂದು ತಂದೆ ಕಿರುಬ ಹಿಡಿದತ್ತಾನ. ಯಪ್ಪ ನಾನು ನಿನ್ನ ಜೋಡಿ ಬಜಾರ್ಕ್ಕೆ ಬರ್ತೀನೋ ಅಂತ. ಅವಾಗ ತಂದೆ ಮಗನಿಗೆ ಹೇಳ್ತಾನ ಯಾರ್ತಮ್ಮ ಬಿಸಿಲಲ್ಲ ಬ್ಯಾಸಿಗೆ ಬಿಸಿಲ ಬ್ಯಾಡ್ತಮ್ಮ ಚೈತ್ರ ಮಾಸ ಕೆಟ್ಟ ಬಿಸಿಲದ ನಿನ್ನ ಕಾಲು ಸುಟ್ಟು ಕಾಲಿಗೆ ಗುಳಿ ಬರ್ತಾವ ಮಗ ನನ್ನ ಬೆನ್ನತ್ತಿ ನೀ ಬರ್ದಾಡು ಪುತ್ತನ ಮೇಲೆ ಮನ್ಯಾಗ ನೀ ಏನು ಬೇಡ್ತಿ ಬೇಡು ಬೇಡಕ್ಕೆ ನಿನಗೆ ತಂದು ಕೊಡ್ತೀನಿ ಅಂತ ಹೇಳಿ ಮಗನ ಮನ್ಯಾಗ ಬಿಟ್ಟು ತಂದೆ ಜತ್ತಿ ಬಜಾರ್ಕ್ಕೆ ಹೋಗಿ ಮಗ ಏನು ಬೇಡ್ತಾ ನೋಡು ಬೇಡಿದ್ದೆ ತಂದ ಪುಣ್ಯಾತ್ಮರೇ ನಮಗೆ ನಿಮ್ಗೆ ಬಾಯಾಗ ತೆಗೆದು ಬಾಯಾಗ ಹಾಕಿ ತಂದೆ ಜೋಪಾನ ಮಾಡ್ಯಾನ. ಅಡದಪ್ಪ 85 ವಯಸ್ಸು ತಾಯಿ ತಂದೆಗೆ ಆಯ್ತು. ಅವ್ರಿಗೆ ಎದ್ದು ಒಂದಕ್ಕ ಎರಡಕ್ಕ ಹೋಲಕ್ ಬರೋರಂತ ಕಾಯಮ ತಾಯಿ ತಂದೆಗೆ ಬಂತಂದ್ರ ಮಕ್ಕಳಿದ್ದವ್ರು ಹೇಳ್ಬೇಕ ತಾಯಿ ತಂದೆ ನನ್ನ ಪ್ರಪಂಚಕ್ಕಾಗಿ ನನ್ನ ಸಂಸಾರಕ್ಕಾಗಿ ನೀವು ರಗಡ ದುಡಿದಿರಿ. ಇನ್ನು ಮ್ಯಾಲ ನೀವು ದುಡಿದಿ ಬೇಡ. ನೀವು ಏನು ಬೇಡ್ತೀರಿ ಬೇಡ್ರಿ ಬೇಡಿದ್ದೆ ನಾ ತಂದು ಕೊಡ್ತೀನಿ ತಿಳ್ಕೊಂಡ ಮುಪ್ಪ ವಯಸ್ಸಾದ ಬಳಿಕ ಹಾಡದ ತಾಯಿ ತಂದಿನ ಮನೆ ಒಳಗೆ ಬಿಟ್ಟು ಆ ತಾಯಿ ತಂದೆ ಏನು ಬೇಡ್ತಾರ ನೋಡು ಬೇಡಿದ್ದೆ ತಂದು ಬಾಯಾಗ ತೆಗೆದು ಬಾಯಾಗ ಹಾಕಿ ಯಾವ ಮಕ್ಕಳ ಜೋಕಿ ಮಾಡ್ತಾವ ನೋಡು ಅವ್ರ ತಾಯಿ ಮಕ್ಕಳು ಇದಕ್ಕೆ ನಾಯಕಿತ್ತ ಕಡೆ ಮಕ್ಕಳು ಶಾಂತ ಎಲ್ಲ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಇನ್ನ ಒಂದು 2 ನುಡಿ ಚಾಲನ ಹಾಡಿ ನಮ್ಮ ಸರಜೋಡಿ ಸಹಕರಿದ್ರು